ಎಂತ ಡೀಪಾ ಸಾವು. ಗೇರಲ್ಲೇ ಇಳಿಸ್ಬೇಕಂದೆ, ಕ್ಲಚ್ ಒತ್ತಿದ್ರೆ ಹೋದ. ನನ್ನ ಮಗ ಬುಲೆಟ್ ಇಟ್ಕೊಂಡು ಸೈಕ್. ಹಾಯ್ ಹಲೋ ನಮಸ್ಕಾರ, ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಲೈನಪ್ ವಿಸ್ಟೋಮ್, ಇವರು ನಮ್ಮ ಪಿಂಕ್ ನಿರಿ ಹೆಬ್ರಿ. ಈ ಬುಲೆಟ್ ತುಂಬ ನೋಡಿರ್ತೀರ ನೀವು ರೀಲಲ್ಲಿ, ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಆ್ಯಂಡ್ ಇದು ಅವನ ಹೆಸರೆಂತ ಮಗ, ಅಂಕುಶ್ FZ25. ಇವರು ನಮ್ಮ ಕ್ವಾಟ್ಲೆ ಸತೀಶ. ಆ್ಯಂಡ್ ನೀವು ಬರ್ತಿದ್ದೀರಾ ಬ್ರೋ? ಇಲ್ಲ ಅಲ್ಲ, ಫ್ರೆಂಡಾ ಎಸ್. ಸೊ ಎಲ್ಲಿ ಏನು ಎತ್ತ ಅಂತ ನೋಡಿ ವಿಡಿಯೋ ಎಂಟು ತನಕ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ಹೊರಡೋಣ. ಆಫ್ಟರ್ ಲಾಂಗ್ ಟೈಮ್ ನಾನು ವೈಸರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ವೈಸರೇ ಇಲ್ಲ ಹೆಲ್ಮೆಟ್ಗೆ. ಸೊ ಸೆಟಪ್ನ ನಂದು ಮೋಟೋಕ್ರಾಸ್ ಹೆಲ್ಮೆಟಿಗೆ ಶಿಫ್ಟ್ ಮಾಡಿದ್ದೀನಿ. ಹೋಪ್ಫುಲಿ ಆಡಿಯೋ ಕ್ಲಿಯರ್ ಆಗಿದೆ ಆ್ಯಂಡ್ ಆಡಿಬಲ್ ಇದೆ ಅನ್ಕೊತೀನಿ. ಎಸ್, ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಆನ್ ಬೋರ್ಡ್, ಬ್ಯಾಕ್ ಆನ್ ರೋಡ್. ಗಾಡಿ ಇರಲಿಲ್ಲ, ಇನ್ಶೂರ್ ಕ್ಲೈಮಿಗೆ ಇಟ್ಟಿದ್ದೆ. ಸ್ವಲ್ಪ ಇಶ್ಯೂಸ್ ಎಲ್ಲ ಇತ್ತು ಆ್ಯಂಡ್ ಒಂದೆರಡು ಸತಿ ಬಿತ್ತು ಅಲ್ಲೇ ಮನೆ ಹತ್ರ ಎಲ್ಲ. ಫೋರ್ಕ್, ಎಲಾಯ್, ಫ್ರಂಟ್, ಹ್ಯಾಂಡಲ್ ಬಾರ್, ಕೋನ್ ಸೆಟ್ ಎಲ್ಲ ಬೂಸ್ಟ್ ಆಗ್ಬಿಟ್ಟಿದ್ದು ಗಾಡಿ. ಇವಾಗ ನೀಟಾಗಿದೆ ಆ್ಯಂಡ್ ಹೊಸ ಹ್ಯಾಂಡಲ್ ಬಾರ್ ಹಾಕ್ಸಿದ್ದೀನಿ. ಇದು ಬಂದು ನಮ್ಮ ಪ್ರತೀಕ್ ರೆಡ್ಡಿ ಅವರು ಕೊಟ್ಟಿದ್ದು. ಸೊ ದಿಸ್ ಈಸ್ ಮೋಟೋ ಡ್ರೈವ್ ಕಸ್ಟಮ್ಸಿಂದ. ಇದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ ನಾನು. ನನ್ನ ಫಸ್ಟ್ ರೈಡ್, ಸ್ಟೇಟ್ ಹಿಲ್ ದಿ ಎಂಡ್. ಸ್ವಲ್ಪ ಯೂಸ್ ಟು ಆಗಬೇಕು ವೆಟ್ ಗ್ರಿಪ್ಗೆ, ಯಾಕಂದರೆ ತುಂಬ ದಿನದ ಮೇಲೆ ಇಂಥ ಕಾರ್ನರ್ಸ್ ತೆಗಿತಾ ಇರೋದು. ಅದು ಹೊಸ ಮಳೆ ಬೇರೆ, ಇಂಥ ಕಂಡೀಷನಲ್ಲಿ ಜಾರೋದು ಜಾಸ್ತಿ. ನಾವು ಹೋಗ್ತಾ ಇರೋದು ಒಂದು ಆಫ್ ಬೀಟ್ ಪ್ಲೇಸ್, ಕಬಿನಾಲೆ ಹತ್ರ. ಅಬ್ಬಾ ಲೇ ಅಪ್ಪ, ಪಟಾಕಿ ಬ್ರೋ ಅದು. ಹೇಳಿ ಮಾರಿ, ನಾ ಹಿಂದೆ ಇರ್ತೆ. ಯಪ್ಪ, ಎದೆಲ್ಲ ಜಲ್ಲಾಯ್ತು ಮಾರೆ. ಓ ಜಾಸ್ತಿ ಎಡ್ಜಿಗೆ ಹೋದ್ರೆ ಹಾಗೆ ಹೋಗ್ತು ಉಡುಪಿಗೆ. ಆಚೆ ನೋಡ್ತಾ ಮಗ, ಮತ್ತು ಕಾಲಿಡ್ಬೇಡ. ಇಲ್ಲೇ ಬಿಡು, ಯಾರೋ ಬಂದರು ಮಾರ. ವೆಸ್ಟರ್ನ್ ಘಾಟ್ಸ್ ಇದೆಲ್ಲ, ಮತ್ತೆಲ್ಲ ರಿಸರ್ವ್ ಫಾರೆಸ್ಟಿಗೆ ಬರುತ್ತಿದ್ದು. ಸೊ ತುಂಬ ಪ್ಲೇಸ್ ಇದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದರೆ. ಪರ್ಟಿಕ್ಯುಲರಾಗಿ ಇಲ್ಲೇ ಅಲ್ಲೇ ಅಂತ ಏನಿಲ್ಲ. ಇವಾಗೂ ಅಷ್ಟೇ ಯಾವುದೋ ಒಂದು ಆಫ್ ಬೀಟ್ ಪ್ಲೇಸು, ಜನರು ಬರೋಲ್ಲ ಇಲ್ಲಿ, ತುಂಬ ಕಡಿಮೆ. ಮನೆಗಳೆಲ್ಲ ಇದ್ದಾವೆ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಆಗಿ ಆಚೆ ಆಲಾಡಿ ಮತ್ತು ಕೊಲ್ಲೂರು, ಇದೆಲ್ಲ ಒಂದೇ. ಕೊಲ್ಲೂರು ಮೂಕಾಂಬಿಕಾ ಅನಿಸುತ್ತೆ. ಒಂದು ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇದೆ, ಇನ್ನೊಂದು ಮೂಕಾಂಬಿಕಾ ರಿಸರ್ವ್ ಫಾರೆಸ್ಟ್. ಕ್ರೇಜಿ. ಮಳೆನೂ ಅಷ್ಟಿಲ್ಲ ದೇವ್ರ ದಯೆಯಿಂದ, ಬಟ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್. ಕ್ರೇಜಿ ಇದೆಯಾ? ಹಾಂ ಜೈ. ಎಷ್ಟು ಕಲ್ಲು ಎಲ್ಲೆಲ್ಲಿ ಹೊಡಿತಂತ ಗೊತ್ತಿಲ್ಲ ಮಾತ್ರ. ಡ್ಯಾಮ್. ಹೋಗ್ತಾರೆ ನಿಲ್ಸ್ಬೇಡ. ಥ್ರಾಟಲ್. ಒಂದು FZ ಇದೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಓ ನನ್ನ ಮಗ ಬುಲೆಟ್ ಇಟ್ಕೊಂಡು ಸೈಕ್
ಸಕ್ಕನ್ ಏನೇ ಹೇಳೋದ್ರು ಟಾರ್ಕು. ಓ ಇದು ವ್ಯೂ ಆ್ಯಕ್ಚುಲಿ ಇದು ಟಾಪ್ ವ್ಯೂ. ಇಲ್ಲಿ ವ್ಯೂ ಅಂತ ಏನೂ ಇಲ್ಲ ಸ್ಪೆಸಿಫಿಕ್ ಆಗಿ, ಬಟ್ ಅಲ್ಲಿ ಒಂದು ಟೆಂಪಲ್ ಇದೆ ಗೋಶಾಲೆ, ಅಲ್ಲಿ ನಾವು ಹೋಗ್ತಾ ಇಲ್ಲ, ಇಲ್ಲೇ ಮುಂದೆ ನಾವು ಇಲ್ಲಿ ನಿಲ್ಲಿಸಿ ಇಲ್ಲಿಂದ ರಿಟರ್ನ್. ಆಯ್ತಾ ಹೇಳ ಹೇಳ ಹೀರೋ ಹೀರೋ ಬೀರೋಲ್ ಸಾಕು ಆಫ್ಟರ್ ಲಾಂಗ್ ಟೈಮ್. ಇದು ಟಾಪ್ ವ್ಯೂ. ಮಚ್ಚ ಬಾ, ಅಲ್ಲೇನು ಮಾಡ್ತಿದ್ಯಾ? ಯಾಕೋ ನಾನು ಮತ್ತೆ ಸತೀಶ ಸುಮಾರು ಒಂದು ಎಷ್ಟು ಟೈಮ್ ಆಯ್ತು ಮಗ? ಸುಮಾರು ಟೈಮ್ ಆಯ್ತಲ್ಲ ರೈಡ್ ಮಾಡಿ. 30 ವರ್ಷ? 1 ವರ್ಷ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಸೈಕ್ ಆಗಿತ್ತು ತುಂಬ. ಈ ನಮ್ಮ ಸ್ಪಾಟ್ ಸರಿ ಎಂತ ಹೇಳ್ತಾರೆ ಅವರಿಗೆ? ಒಳ್ಳೆ ಆಯ್ತು ಮಗ ಸೈಕ್. ಹೌದಾ? ಈಗ ಈಗ ಒಂದು ವಾಟರ್ ಕ್ರಾಸಿಂಗ್ ಒಂದು ಬೇಕು ಅಲ್ಲ. ನಮ್ದು ಹೆಬ್ರಲ್ಲಿ ಯಾರಿಲ್ಲ ಆಫ್ ರೋಡ್ ಮಾಡೋರು, ಸೊ ಹಿಮ ಬಂದಿದ್ದು, ಅದಕ್ಕೆ ನಂಗೊಂದು ಚಾನ್ಸ್ ಸಿಗ್ತಿಲ್ಲ ಬರಲಿಕ್ಕೆ. ಹಾರಿಸ್ಕೊಂಡೆಲ್ಲ ಮಾಡ್ತಿದ್ದ ಅವನೊಬ್ನಿಗೆ ಆ ಬುಲೆಟ್ ಆ ಥರ ಓಡಿಸ್ಲಿಕ್ಕೆ ಆಗುತ್ತೆ. ವೀವ್ ಅಂತ ಏನಿಲ್ಲ ನೋಡಿ, ಒಂದು ಬಂಡೆಕಲ್ಲಿದೆ ಅಷ್ಟೇ, ಅಲ್ಲೊಂದು ಟೆಂಪಲ್ ಇದೆ, ಅಲ್ಲಿ ಗೋಶಾಲೆ ಟೈಪ್ ಏನೋ ಅಂತೆ. ಸೊ ಇದು ಲಾಸ್ಟ್, ಹೋಗೋದಿದ್ರೆ ಅಲ್ಲಿ ತನಕ ಹೋಗೋದು, ಇಲ್ಲ ಮುಂದೆ. ಸೊ ಇವಾಗ ಇಲ್ಲಿಂದ ಕೆಳಗೆ ಇಳಿದು ಒಂದು ಸಣ್ಣ ವಾಟರ್ ಕ್ರಾಸಿಂಗ್ ಆ ಥರ ಏನಾದರೂ ಒಂದು ಸಣ್ಣದೊಂದು ಟ್ರೈಲ್ಸ್ ಹೊಡೆದು ಸ್ವಲ್ಪ ಚಿಲ್ಲಾಗಿ ಸ್ವಲ್ಪ ನೀರು ಕುಡಿದು ನೀರು ಕುಡಿಸಿ ಹೋಗೋಣ. ಬೈಕಿದ ಅವಸ್ಥೆನೋ. ಸೊ ಇಲ್ಲಿಂದ ಹೊರಡುವ ಕಾರ್ಯಕ್ರಮ. ಸೊ ಇದು ಜಾಗ ಮಾತ್ರ ಎಲ್ಲಿ ಅಂತ ಕೇಳಬೇಡಿ, ತುಂಬ ಆಫ್ ಬೀಟ್, ಮೋಸ್ಟ್ಲಿ ಪ್ರೈವೇಟ್ ಜಾಗ ಅನಿಸುತ್ತೆ, ಗೋಶಾಲೆ ಇರೋದ್ರಿಂದ. ಸೊ ತುಂಬ ಜನ ಎಲ್ಲ ಬಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಲೋಕಲ್ ಲೈಟ್ಸು. ಸೊ ಯಾರಿಗಾದರೂ ಅಷ್ಟು ಬರಬೇಕಂತ ಇದ್ದರೆ ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡೇ ಬರೋಣ. ಗೇರಲ್ಲೇ ಇಳಿಸ್ಬೇಕಂದೆ, ಕ್ಲಚ್ ಒತ್ತಿದ್ರೆ ಹೋದ, ಗೇರಲ್ಲೇ ಇಳಿಸ್ಬೇಕಿಲ್ಲಿ. ತಿರ್ಗಿ ನಿಂತು ಬಿಡುತ್ತೆ ಗಾಡಿ. ಇದು ಹಾತ್ ಫಾಲ್ಸಿಗೆ ನಿಂಗೆ ಆಗುಂಬೆ ರೋಡಾ? ನಿಂಗೆ ಎಲ್ಲಿಗೆ ಹೋಗ್ಕೆ? ಅದಲ್ಲಿ ಮುಂದೆ ಮೋಸ್ಟ್ಲಿ ನಾನು ಹೋಗಿದ್ದ ಪ್ಲೇಸೇ ಹೇಳ್ತಾ ಇದ್ದಾನೆ. ಫಸ್ಟ್ ಟೈಮ್ ನಾನು ರಿಟೈರ್ ಆಗ್ದಾಗ ಹೋಗಿದ್ದೆ. ಇಲ್ಲಿಗೆ ಹೋಗಿ ಇಲ್ಲಿ ಆಫ್ ರೋಡ್ ಮುಗಿಸಿ, ಸಾರಿ ಫಸ್ಟ್ ಅಲ್ಲೋಗಿ ಅಲ್ಲಿಂದ ಈಚೆ ಬಂದು ಇಲ್ಲಿ ಫುಲ್ ಮೇಲ್ ತನಕ ಹೋಗಿ ವಾಪಸ್ ಹೋಗಿದೆ. ಏನೋ ಒಂದು ಹೆಸರಿದೆ, ಅದು ಕಬ್ಬಿನ ಮೇಲ್ಗಡೆ ಏನೋ ಒಂದು ಊರಿದೆ ಹೆಸರಿದೆ. ಒಬ್ಬ ಸ್ಪ್ಲೆಂಡರ್ ಅವ ಸಿಕ್ಕಿದ್ದ, ಅದಿಲ್ಲಿ ಪಾಪ್ ಆಗ್ತಿರ್ಬೋದು ವೀಡಿಯೋ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಆದಮೇಲೆ ಚೆಕ್ ಮಾಡಿ. ಆ್ಯಂಡ್ ಆಫ್ ರೋಡ್ ಇಷ್ಟ ಆಗಿದ್ದರೆ ಹೊಡೀರಿ ಒಂದು ಲೈಕು. ಇವಾಗ ಒಂದು ಸಣ್ಣ ವಾಟರ್ ಕ್ರಾಸಿಂಗ್, ನೋಡೋಣ ಎಷ್ಟಿದೆ ನೀರು ಏನು ಅಂತ ಗೊತ್ತಿಲ್ಲ. ಇಲ್ವಾ? ಒಂದೇ ಸತಿ ಹೊಡಿಬಾರ್ದು, ನಿಂತ್ಕೊಂಡು ಹೋಗ್ಬೇಕು.
ಅಲ್ಲ ಅಲ್ಲ ಅದು ಸೀನ್ ಅದಲ್ಲ. ಈಚೆ ಇದ್ರಲ್ಲ, ಈಚೆಗಿದ್ರಲ್ಲ ಅದು. ಹಿಡ್ಕೊಳ್ಳಿಕ್ಕೆ ಬರ್ಬೇಕು ಮಾತ್ರ, ಹಿಡ್ಕೊಳ್ಳಿಕ್ಕೆ. ಇಲ್ಲ ಎಂತ ತಿರ್ಸುವ? ಹಿಡ್ಕೋ. ಎಂತ ಡೀಪಾ ಸಾವು, ಹೆವಿ ಡೀಪ್ ಉಂಟು. ಕಾಲು ನೀಕುದಿಲ್ಲ ಮಾತ್ರ, ಬೇಡವಾ? ಬೇಡ, ರಿಸ್ಕ್. ದೂಡದ್ ಬ್ರೋ, ದೂಡದ್ ಬೇಡ 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 ಬೇಡ. ದೂಡ್ತಾ ಉಂಟಾ ಗಾಡಿ ಬ್ರೋ? ಬೇಡ ಬೇಡ, ದೂಡುತ್ತೆ. ಈಗ ಸರ್ತಾ ಇದ್ದ ಗಾಡಿ ವಾರೆ ಆಯ್ತಲ್ಲ. ಆಡಿಯನ್ಸ್ ಸಾರಿ. ಓಡೆ ಸಾರಿ. ಹೋಗಿತ್ತು ತಿಳ್ಕೊಂಡು. ಅಲ್ಲಂತೂ ವಾಟರ್ ಕ್ರಾಸಿಂಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಪ್ಲ್ಯಾನ್ ಏನಂದರೆ ಇಲ್ಲಿಂದ ಹೋಗಿ ಹೀಗೆ ಬರೋದು ಅಂತ. ನಂದು ಕರೆಕ್ಟ್ ಟೈಮಲ್ಲಿ ನನ್ನ ಗೋಪ್ರೋ ವರ್ಕ್ ಆಗ್ತಾಯಿಲ್ಲ. ಎಂತ ಶೆಕೆ ಮಾಡಿ. ಕ್ರೇಜ್ ಇತ್ತು ಮಾತ್ರ ಅಲ್ಲಿ. ಆ್ಯಕ್ಚುಲಿ ಕರೆಕ್ಟ್ ಆ ಪಾರ್ಟ್ ಇಲ್ಲಿ, ಈ ಪಾರ್ಟಲ್ಲಿ ಒಟ್ರಾಶಿ ಡೀಪ್ ಇದೆ, ದೂಡ್ತು. ಎವ್ರಿ ಟೈಮ್ ಹಂಗೆ ಕರೆಕ್ಟ್ ಟೈಮಲ್ಲಿ ಗೋಪ್ರೋ. ಮಳೆಯಲ್ಲೂ ಇಷ್ಟು ಸೆಕೆ. ಇನ್ನು ಮಳೆ ಇಲ್ಲದೆ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದಿತ್ತು. ಸತೀಶ ಮಾತ್ರ ತಗಡಿ ಥರ ತೂಗ್ತಾ ಇದ್ದ. ಹೆಂಗೆ ಮಗ? ಕಾಲ ಮೇಲೆ ಬೈಕ್ ಕುತ್ಕೊಂಡ್ಬಿಟ್ಟಿದೆ. ಮುಂದೆ ಮಾಡ್ರಿ ಮುಂದೆ ಹೋಗ್ತದೆ, ಹಿಂದೆ ಮಾಡಿ ಹಿಂದೆ ಹೋಗ್ತದೆ, ಟಚ್ ಆಗ್ತಿಲ್ಲ ನೆಲಕ್ಕೆ. ಬ್ರೋ ಹೋಗಿ ಕೈ ಹಾಕಿ ಒಂಚೂರು. ಕೈ ಹಾಕಿ. ಇಲ್ಲ ಲಾಕ್ ಆಯ್ತು. ಅಡ್ಡ ಹಾಕ್ಬೇಡ ಗಾಡಿ ಅಷ್ಟೇ. ಕಮಾನ್ ಸದೇಶ್. ಫುಲ್ ಸೈಕಲ್. ಅವನ ಶೂಸ್ ನೋಡು ಬ್ರೋ. ಅದು ಅರ್ಧ ಪಾರ್ಟ್ ಅಲ್ಲಿ ಉಂಟು. ಪ್ಯಾಂಟ್ ಎಲ್ಲ ಹರಿದೋಯ್ತಾ ಇಲ್ಲಿ. ಅಯ್ಯಯ್ಯ. ಆಯ್ತು, ಇವತ್ತಿಗಾಯ್ತು. ಎಲ್ಲ ಬಾಯ್ ಹೇಳಿಬಿಡಿ ಬಾಯ್ಸ್. ಬಾಯ್ ಬಾಯ್. ನಾವಿಲ್ಲಿಂದ ಅವನ ಬಾಯ್ ಬಾಯ್. ಬಾಯ್ ಬಾಯ್. ಬೆಳಂಜಿ ಹೋಗ್ತೇನೆ.